ನಾವು ಬ್ರೈನ್ ವಾಶ್ ಮಾಡ್ತೀವಿ. ಏನು ಬ್ರೈನ್ ವಾಶ್ ಮಾಡ್ತೀವಿ? ಸ್ವತಂತ್ರ ಗಾಂಧಿ ತಂದು ಕೊಟ್ಟಿಲ್ಲ, ಬ್ರೈನ್ ವಾಶ್ ಮಾಡ್ತೀವಿ ನಾವು. ಅದೇ ಬ್ರೈನ್ ವಾಶ್ ಮಾಡ್ತೀವಿ. ಅನೇಕರು ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಮಂಗಲ್ ಪಾಂಡೆಯಿಂದ ಶುರು ಮಾಡ್ತೀವಿ. ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು, ಈ ಥರದ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಕೇವಲ ಗಾಂಧಿ ತಾತಾನೆ ತಂದು ಕೊಟ್ಟಿಲ್ಲ, ಇದನ್ನ ಬ್ರೈನ್ ವಾಶ್ ಮಾಡ್ತೀವಿ. ನಾವೇನು ಬ್ರೈನ್ ವಾಶ್ ಮಾಡ್ತೀವಿ? ಬ್ರೈನ್ ವಾಶ್ ಏನು ಮಾಡ್ತೀವಿ? ಪಾಕಿಸ್ತಾನ ಭಾರತದಾಗಿತ್ತು, ಇಬ್ಬಾಗ ಮಾಡಿದ್ದು ಗಾಂಧಿ, ಇದನ್ನ ಬ್ರೈನ್ ವಾಶ್ ಮಾಡ್ತೀವಿ. ಈ ಥರದ ಬ್ರೈನ್ ವಾಶು, ರಾಷ್ಟ್ರೀಯತೆ, ರಾಷ್ಟ್ರದ ಕಿಚ್ಚು, ಧರ್ಮ ಇಲ್ಲ ನಮ್ಮದ್ರಲ್ಲಿ. ನಾವು ಏನು ಬ್ರೈನ್ ವಾಶ್ ಮಾಡ್ತೀವಿ? ಈ ಭೂಮಿ ಭಾರತದ ತಾಯಿಯ ಭೂಮಿ, ಇಲ್ಲೆಲ್ಲ ನಾವು ಪುಣ್ಯವಂತರು, ನಮಗಿದು ಹುಟ್ಟಿರೋದು ನಮ್ಮ ಪುಣ್ಯ, ಇದನ್ನ ನಾವು ಮಾಡ್ತೀವಿ. ಇದು ಬಿಟ್ಟರೆ ಬೇರೆ ಏನು ಮಾಡ್ತೀವಿ ಅಲ್ಲಿ? ಮಕ್ಕಳಿಗೆ ನ್ಯಾಷನಲಿಸಮ್ ಆಗಿರ್ಬೋದು, ಒಂದು ಶಿಸ್ತಾಗಿರ್ಬೋದು, ಒಂದು ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಕೆಲಸಗಳಾಗಿರ್ಬೋದು, ರಾಮಾಯಣ ಆಗಿರ್ಬೋದು, ವಿವೇಕಾನಂದಗಳ ಮಾತಾಗಿರ್ಬೋದು, ಇವೆಲ್ಲವನ್ನು ಹೇಳ್ಕೊಡ್ತೀವಿ. ಅದು ಬಿಟ್ಟರೆ ಬೇರೆ ಏನು ಬ್ರೈನ್ ವಾಶ್ ಮಾಡ್ಕೊಡ್ತೀವಿ? ಎಲ್ಲ ಮಾಡರ್ನ್ ಸ್ಕೂಲ್ಗಳಲ್ಲಿ ಹೇಳ್ಕೊಡುವುದನ್ನೇ ನಾವು ಇನ್ನು ಸ್ವಲ್ಪ ಕಲ್ಚರಲ್ ಆಗಿ ಹೇಳ್ಕೊಡ್ತೀವಿ ಅಷ್ಟೇ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.